ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವೊಂದು ಅದ್ಭುತ ಪಯಣಕ್ಕೆ ಹೊರಡೋಣ. ಅಂದ್ರೆ ನಮ್ಮ ಇತಿಹಾಸದ ಪುಸ್ತಕಗಳಲ್ಲಿ ಬರೆಯೋಕೂ ಮುಂಚಿನ ಕಾಲಕ್ಕೆ. ಇದು ಅಕ್ಷರಗಳೇ ಇಲ್ದದ ಕಾಲ. ಕೇವಲ ಪುರಾತತ್ವದ ಕುರುಹುಗಳೇ ನಮ್ಗೆ ದಾರಿ ತೋರಿಸುವ ಕಥೆ. ಕಲ್ಲಿನ ಆಯುಧಗಳನ್ನ ಬಳಸ್ತಿದ್ದ ಮನುಷ್ಯ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳನ್ನ ಕಟ್ಟುವ ಹಂತಕ್ಕೆ ಹೇಗ್ ತಲುಪಿದ್ದ? ಬನ್ನಿ ನೋಡೋಣ. ಕೇಳಿದ್ರೆ ಸ್ವಲ್ಪ ಶಾಕ್ ಆಗ್ಬೋದು, ಆದ್ರೆ ಇದು ಸತ್ಯ. ಮನುಷ್ಯನ ಇಡೀ ಇತಿಹಾಸದಲ್ಲಿ 99.9 ಭಾಗ ಬರವಣಿಗೆ ಇಲ್ಲದ ಕಾಲದ್ದು. ಅಂದ್ರೆ ನಮ್ಮ ಇತಿಹಾಸದ ಬಹುತೇಕ ಭಾಗಕ್ಕೆ ಲಿಖಿತ ದಾಖಲೆಗಳೇ ಇಲ್ಲ. ಹಾಗಾದ್ರೆ ಇಷ್ಟೊಂದು ದೊಡ್ಡ ಕಾಲಘಟ್ಟದ ಬಗ್ಗೆ ನಮಗೆ ಗೊತ್ತಾಗೋದಾದ್ರೂ ಹೇಗೆ? ಸರಿ, ಬನ್ನಿ ಇದರ ಆಳಕ್ಕೆ ಇಳಿದು ನೋಡೋಣ. ಇತಿಹಾಸಕಾರರು ಹಿಂದಿನ ಕಾಲವನ್ನೇ ಹೇಗೆ ವಿಂಗಡಿಸ್ತಾರೆ ಗೊತ್ತಾ? ಅದಕ್ಕಿರೋ ಮುಖ್ಯವಾದ ಅಳತೆಗೋಲು ಅಂದ್ರೆ ಅಕ್ಷರಜ್ಞಾನ ಅಥವಾ ಬರವಣಿಗೆ. ನೋಡಿ, ಬರವಣಿಗೆಯೇ ಇಲ್ಲದ ಕಾಲ ಇದೆಯಲ್ವಾ, ಅದನ್ನ ಪ್ರಾಗೈತಿಹಾಸಿಕ ಅಥವಾ ಪ್ರೀ ಹಿಸ್ಟಾರಿಕ್ ಅಂತಾರೆ. ಶಿಲಾಯುಗವೆಲ್ಲ ಇದರಲ್ಲೇ ಬರುತ್ತೆ. ಆಮೇಲೆ ಬರವಣಿಗೆ ಇದೆ, ಆದ್ರೆ ಅದನ್ನ ನಮ್ಗಿನ್ನೂ ಓದೋಕ್ಕಾಗ್ತಿಲ್ಲ. ಅದನ್ನ ಪೂರ್ವಭಾವಿ ಇತಿಹಾಸ ಅಥವಾ ಪ್ರೋಟೋ ಹಿಸ್ಟ್ರಿ ಅಂತೀವಿ. ನಮ್ಮ ಹರಪ್ಪನ್ ಲಿಪಿ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಫೈನಲಿ ಬರವಣಿಗೆ ಇದ್ದು ಅದನ್ನ ಓದಬಹುದಾದ ಕಾಲವೇ ಇತಿಹಾಸ. ನಾವಿವತ್ತು ಮಾತಾಡ್ತಿರೋದು ಆ ಮೊದಲನೇ ನಿಗೂಢ ಕಾಲದ ಬಗ್ಗೆ. ಸರಿ, ಈಗ ನಾವು ಮಾನವ ಇತಿಹಾಸದ ಅತಿ ದೀರ್ಘವಾದ ಅಂದ್ರೆ ಆರಂಭಿಕ ಹಂತವಾದ ಶಿಲಾಯುಗಕ್ಕೆ ಹೋಗೋಣ. ಯೋಚ್ನೆ ಮಾಡಿ, ಆ ಕಾಲದಲ್ಲಿ ಬದುಕಿ ಉಳಿಯೋದೇ ದೊಡ್ಡ ಚಾಲೆಂಜ್ ಆಗಿತ್ತು. ಪ್ರತಿಯೊಂದು ಹೊಸ ಆವಿಷ್ಕಾರ ಕೂಡ ಜೀವನ ಮರಣದ ಪ್ರಶ್ನೆಯಾಗಿತ್ತು. ಈ ಟೈಮ್ಲೈನ್ ನೋಡಿದ್ರೆ ನಮ್ಗೊಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಹಳೆ ಶಿಲಾಯುಗ ಶುರುವಾಗಿದ್ದು ಸುಮಾರು 5 ಲಕ್ಷ ವರ್ಷಗಳ ಹಿಂದೆ. ಅದಕ್ಕೆ ಹೋಲಿಸಿದ್ರೆ ಮಧ್ಯ ಮತ್ತು ನವಶಿಲಾಯುಗಗಳು ತುಂಬಾನೇ ಇತ್ತೀಚಿನವು ಅಂತ ಅನ್ಸುತ್ತೆ, ಅಲ್ವಾ? ಇದರರ್ಥ ಮನುಷ್ಯ ತನ್ನ ಇತಿಹಾಸದ ಬಹುಪಾಲು ಸಮಯವನ್ನ ಬೇಟೆಯಾಡುತ್ತಾ ಅಲೆಮಾರಿಯಾಗಿ ಕಳೆದುಬಿಟ್ಟಿದ್ದಾನೆ. ಹಾಗಾದ್ರೆ ಈ ಹಳೆ ಶಿಲಾಯುಗಕ್ಕೂ ಮಧ್ಯಶಿಲಾಯುಗಕ್ಕೂ ಮುಖ್ಯ ವ್ಯತ್ಯಾಸವಾದ್ರೂ ಏನು? ಸಿಂಪಲ್, ಇದು ಸಮಸ್ಯೆಗೆ ಸಿಕ್ಕಿದ ಸೊಲ್ಯೂಷನ್. ಹಳೆ ಶಿಲಾಯುಗದಲ್ಲಿ ಮನುಷ್ಯ ದೊಡ್ಡ ದೊಡ್ಡ ಕಲ್ಲಿನ ಆಯುಧಗಳನ್ನ ಬಳಸ್ತಿದ್ದ. ಆದ್ರೆ ವೇಗವಾಗಿ ಓಡೋ ಜಿಂಕೆ, ಮೊಲದಂಥ ಪ್ರಾಣಿಗಳನ್ನ ಬೇಟೆಯಾಡೋದು ಹೇಗೆ? ಅದಕ್ಕೆ ಸಿಕ್ಕಿದ ಉತ್ತರವೇ ಕಿರುಶಿಲಾಯುಧಗಳು ಅಥವಾ ಮೈಕ್ರೋಲಿತ್ಸ್. ಈ ಚಿಕ್ಕ ಚೂಪಾದ ಕಲ್ಲುಗಳನ್ನ ಬಾಣದ ತುದಿಗೆ ಭರ್ಜಿಗಳಿಗೆ ಸಿಕ್ಕಿಸಿ ಬೇಟೆಯಾಡೋಕೆ ಶುರು ಮಾಡಿದ್ರು. ಅಷ್ಟೇ ಅಲ್ಲ, ಇನ್ನೊಂದು ದೊಡ್ಡ ಸಮಸ್ಯೆಯಿತ್ತು. ಕೆಲವೊಮ್ಮೆ ಆಹಾರ ಸಿಕ್ತಿರ್ಲಿಲ್ಲ. ಅದಕ್ಕೆ ಪ್ರಾಣಿಗಳನ್ನ ಸಾಕೋದಕ್ಕೆ ಶುರು ಮಾಡಿದ್ರು. ಇದು ಒಂದ್ ರೀತಿ ಎಮರ್ಜೆನ್ಸಿ ಫುಡ್ ರಿಸರ್ವ್ ಇದ್ದ ಹಾಗೆ. ಇಲ್ಲಿಂದ ಶುರುವಾಗುತ್ತೆ ನೋಡಿ ಮನುಷ್ಯನ ಇತಿಹಾಸದ ಅತಿ ದೊಡ್ಡ ಗೇಮ್ ಚೇಂಜರ್. ಅಲ್ಲಿವರೆಗೂ ಇದ್ದ ದೊಡ್ಡ ಸಮಸ್ಯೆ ಅಂದ್ರೆ ಆಹಾರದ ಅನಿಶ್ಚಿತತೆ. ಇವತ್ತು ಊಟ ಸಿಕ್ಕಿದ್ರೆ ನಾಳೆ ಸಿಗುತ್ತೋ ಇಲ್ವೋ ಗೊತ್ತಿರ್ಲಿಲ್ಲ. ಈ ಸಮಸ್ಯೆಗೆ ಪರಿಹಾರವಾಗಿ ಮನುಷ್ಯ ಬೇಟೆಯಾಡಿ ಆಹಾರ ಸಂಗ್ರಹಿಸೋದನ್ನ ಬಿಟ್ಟು ತಾನೇ ಆಹಾರ ಉತ್ಪಾದನೆ ಮಾಡೋದನ್ನ ಕಲ್ತ. ಇದೇ ಇಡೀ ಮಾನವ ಇತಿಹಾಸದ ದಿಕ್ಕನ್ನೇ ಬದಲಾಯಿಸಿದ ನವಶಿಲಾಯುಗದ ಕ್ರಾಂತಿ. ಕೃಷಿ ಅನ್ನೋ ಒಂದೇ ಒಂದು ಆವಿಷ್ಕಾರ ಒಂದು ಚೈನ್ ರಿಯಾಕ್ಷನ್ ತರ ಇಡೀ ಸಮಾಜವನ್ನೇ ಬದಲಾಯಿಸ್ಬಿಡ್ತು. ಹೇಗೆ ಅಂತೀರಾ? ಮೊದಲು ಆಹಾರ ಉತ್ಪಾದನೆ ಶುರುವಾಯಿತು. ಇದ್ರಿಂದ ಅಲೆಮಾರಿ ಜೀವನಕ್ಕೆ ಫುಲ್ ಸ್ಟಾಪ್ ಬಿತ್ತು. ಆಮೇಲೆ ಜನ ಒಂದೇ ಕಡೆ ಸೆಟಲ್ ಆಗೋಕ್ ಶುರು ಮಾಡಿದ್ರು. ಇದ್ರಿಂದ ಹಳ್ಳಿಗಳು ಹುಟ್ಕೊಂಡ್ವು. ಸರಿ, ಈಗ ಬೆಳೆದಿದ್ದ ಹೆಚ್ಚುವರಿ ಧಾನ್ಯವನ್ನ ಎಲ್ಲಿಡೋದು? ಅದು ಹೊಸ ಪ್ರಾಬ್ಲಮ್. ಅದಕ್ಕೆ ಸೊಲ್ಯೂಷನ್ ಆಗಿ ಮಡಿಕೆಗಳನ್ನ ಮಾಡೋಕ್ ಶುರು ಮಾಡಿದ್ರು. ನೋಡಿ, ಒಂದೇ ಒಂದು ಐಡಿಯಾ ಇಡೀ ಜೀವನ ಶೈಲಿಯನ್ನ ಹೇಗೆ ಬದಲಾಯಿಸ್ತು ಅನ್ನೋದು ನಿಜಕ್ಕೂ ಅದ್ಭುತ ಅಲ್ವಾ? ಈ ಕ್ರಾಂತಿಯ ಸಮಯದಲ್ಲಿ ಬಂದ ಕೆಲವು ಅದ್ಭುತ ಆವಿಷ್ಕಾರಗಳನ್ನ ನೋಡೋಣ. ನಮ್ಮ ಭಾರತ ಉಪಖಂಡದಲ್ಲಿ ಕೃಷಿಯ ಮೊದಲ ಕುರುಹು ಸಿಕ್ಕಿದ್ದು ಇವತ್ತಿನ ಪಾಕಿಸ್ತಾನದ ಮೆಹರ್ಗರ್ ಅನ್ನೋ ಜಾಗದಲ್ಲಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಕಾಶ್ಮೀರದ ಬುರ್ಜ್ ಹೋಮ್ನಲ್ಲಿ ಜನ ಚಳಿಯಿಂದ ತಪ್ಪಿಸ್ಕೊಳ್ಳೋಕೆ ನೆಲದ ಕೆಳಗೆ ಗುಂಡಿ ತೋಡಿ ಮನೆ ಮಾಡ್ಕೊಂಡು ವಾಸ ಮಾಡ್ತಿದ್ರು. ಇದೇ ಕಾಲದಲ್ಲಿ ನಯಗೊಳಿಸಿದ ಪಾಲಿಷ್ ಮಾಡಿದ ಕಲ್ಲಿನ ಆಯುಧಗಳು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಚಕ್ರ ಬಳಕೆಗೆ ಬಂತು. ಇದು ಟ್ರಾನ್ಸ್ಪೋರ್ಟ್ ಮತ್ತು ಕುಂಭಾರಿಕೆಯಲ್ಲಿ ದೊಡ್ಡ ಕ್ರಾಂತಿಯನ್ನೇ ಮಾಡ್ತು. ಸರಿ, ಕಲ್ಲಿನ ಉಪಕರಣಗಳು ಚೆನ್ನಾಗೇ ಇದ್ವು, ಆದ್ರೆ ಅದಕ್ಕೂ ಒಂದು ಲಿಮಿಟ್ ಇತ್ತು. ಆ ಮಿತಿಗಳೇ ಹೊಸ ಹುಡುಕಾಟಕ್ಕೆ ಕಾರಣವಾದವು. ಆಗ ಮನುಷ್ಯ ಕಂಡುಹಿಡಿದ ಹೊಸ, ಕಲ್ಲಿಗಿಂತ ಹೆಚ್ಚು ಪವರ್ಫುಲ್ ಆದ ವಸ್ತುವೇ ಲೋಹ. ಇದು ಒಂದ್ ರೀತಿ ಹೊಸ ಯುಗದ ಬಾಗಿಲನ್ನೇ ತೆರೆಯಿತು. ಆದ್ರೆ ಲೋಹದ ಬಳಕೆ ಒಂದೇ ದಿನದಲ್ಲಿ ಶುರುವಾಗಿಲ್ಲ. ಶುರುವಿನಲ್ಲಿ ತಾಮ್ರ, ಕಂಚು ಈ ತರದ ಲೋಹಗಳು ತುಂಬಾನೇ ರೇರ್ ಮತ್ತು ಕಾಸ್ಟ್ಲಿ ಆಗಿದ್ವು. ಹಾಗಾಗಿ ಜನ ಕಲ್ಲಿನ ಆಯುಧಗಳನ್ನೇ ಬಳಸ್ತಾ ಅದರ ಜೊತೆಜೊತೆಗೆ ಈ ಲೋಹಗಳನ್ನು ಬಳಸೋಕೆ ಶುರು ಮಾಡಿದ್ರು. ಇದನ್ನೇ ತಾಮ್ರಶಿಲಾಯುಗ ಅಥವಾ ಚಾಲ್ಕೋಲಿಥಿಕ್ ಏಜ್ ಅಂತ ಕರೀತಾರೆ. ಇದು ಕಲ್ಲಿನ ಯುಗದಿಂದ ಲೋಹದ ಯುಗಕ್ಕೆ ಒಂದು ಟ್ರಾನ್ಸಿಷನ್ ಪೀರಿಯಡ್ ಇದ್ದ ಹಾಗೆ. ಕಂಚಿನ ಆಯುಧಗಳು ಕಲ್ಲಿನ ಆಯುಧಗಳಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿದ್ದು.
ಇದರಿಂದ ಆಗಿನ ಕಾಲದ ಒಂದು ದೊಡ್ಡ ಸಮಸ್ಯೆಗೆ ಪರಿಹಾರ ಸಿಕ್ತು. ಅದೇನಪ್ಪಾ ಅಂದ್ರೆ ದಟ್ಟವಾದ ಕಾಡುಗಳನ್ನ ಕಡಿದು ಕೃಷಿ ಮಾಡೋಕೆ ಜಾಗ ಮಾಡ್ಕೊಳ್ಳೋದು. ಕಂಚಿನ ಕೊಡಲಿಗಳಿಂದ ಇದು ಸುಲಭವಾಯಿತು ಮತ್ತು ಆಹಾರ ಉತ್ಪಾದನೆ ಹಿಂದೆಂದಿಗಿಂತಲೂ ಜಾಸ್ತಿಯಾಯಿತು. ಹಾಗಾದ್ರೆ ಈ ರೀತಿ ಹೆಚ್ಚುವರಿಯಾಗಿ ಆಹಾರ ಉತ್ಪಾದನೆ ಮಾಡಿದ್ರಿಂದ ಏನಾಯ್ತು? ಈ ಚಾರ್ಟ್ ನೋಡಿ, ಇದು ಆ ಕಥೆನೇ ಹೇಳುತ್ತೆ. ಕೃಷಿ ಜಾಸ್ತಿಯಾದಾಗ ಹೆಚ್ಚುವರಿ ಧಾನ್ಯ ಅಥವಾ ಸರ್ಪ್ಲಸ್ ಸಿಕ್ತು. ಈ ಸರ್ಪ್ಲಸ್ ಧಾನ್ಯ ವ್ಯಾಪಾರಕ್ಕೆ ಕಾರಣವಾಯಿತು. ವ್ಯಾಪಾರದಿಂದ ಸಂಪತ್ತು ಮತ್ತು ಜನಸಂಖ್ಯೆ ಹೆಚ್ಚಾಯಿತು. ಇದನ್ನೆಲ್ಲ ಮ್ಯಾನೇಜ್ ಮಾಡಕ್ಕೆ ಅಂತ ಹುಟ್ಕೊಂಡಿದ್ದೇ ಹರಪ್ಪಾ ನಾಗರಿಕತೆಯಂತಹ ಮೊದಲ ನಗರಗಳು. ನೋಡಿ, ಎಲ್ಲವೂ ಒಂದಕ್ಕೊಂದು ಹೇಗೆ ಲಿಂಕ್ ಆಗಿದೆ ಅಂತ. ಕಂಚು ಪವರ್ಫುಲ್ ಆಗಿತ್ತು ನಿಜ, ಆದ್ರೆ ಅದು ಅಷ್ಟು ಸುಲಭವಾಗಿ ಸಿಗ್ತಿರ್ಲಿಲ್ಲ. ಹಾಗಾಗಿ ಅದಕ್ಕಿಂತ ಬಲಶಾಲಿಯಾದ ಹಾಗೆ ಎಲ್ಲೆಡೆ ಸುಲಭವಾಗಿ ಸಿಗುವ ಒಂದು ಲೋಹ ಬೇಕಿತ್ತು. ಆ ಹುಡುಕಾಟಕ್ಕೆ ಸಿಕ್ಕಿದ ಉತ್ತರವೇ ಕಬ್ಬಿಣ. ಕಬ್ಬಿಣ ಕೇವಲ ಉಪಕರಣಗಳನ್ನು ಬದಲಿಸಿಲ್ಲ, ಅದು ಸಮಾಜದ ರಚನೆಯನ್ನೇ ಬದಲಿಸಿ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳಿಗೆ ಅಡಿಪಾಯ ಹಾಕ್ತು. ಕಬ್ಬಿಣ ತುಂಬಾನೇ ಗಟ್ಟಿಯಾದ ಲೋಹ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ, ದಕ್ಷಿಣ ಭಾರತದಲ್ಲಿ ಸುಮಾರು 3500 ವರ್ಷಗಳ ಹಿಂದೆಯೇ ಕಬ್ಬಿಣ ಬಳಕೆಗೆ ಬಂದಿತ್ತು. ಇದು ಉತ್ತರ ಭಾರತದಲ್ಲಿ ತಾಮ್ರ ಕಂಚು ವ್ಯಾಪಕವಾಗಿ ಬಳಕೆಯಾಗೋಕ್ಕೂ ಮುಂಚೆನೆ. ಕಬ್ಬಿಣದ ಗಟ್ಟಿತನದಿಂದ ಮಾಡಿದ ಆಯುಧಗಳು ಬೇಗ ಹಾಳಾಗ್ತಿರ್ಲಿಲ್ಲ. ಇದು ಕೃಷಿ ಮತ್ತು ಬೇರೆ ಎಲ್ಲ ಕರಕುಶಲ ಕೆಲಸಗಳಲ್ಲಿ ದೊಡ್ಡ ಬದಲಾವಣೆ ತಂತು. ಕಬ್ಬಿಣದ ನೇಗಿಲು ಬಂದ ಮೇಲೆ ಕೃಷಿ ಉತ್ಪಾದನೆ ಏಕ್ದಂ ಗಗನಕ್ಕೇರಿತು. ಇದರಿಂದ ಮತ್ತೆ ಅಪಾರವಾದ ಸಂಪತ್ತು ಸೃಷ್ಟಿಯಾಯಿತು. ಆಗ ಒಂದು ಹೊಸ ಪ್ರಶ್ನೆ ಎದುರಾಯಿತು. ಈ ಸಂಪತ್ತನ್ನ ಯಾರು ಕಂಟ್ರೋಲ್ ಮಾಡೋದು? ಇದನ್ನ ಹೇಗೆ ಮ್ಯಾನೇಜ್ ಮಾಡೋದು? ಈ ಸಮಸ್ಯೆಗೆ ಪರಿಹಾರವಾಗಿ ಒಂದು ಆಡಳಿತ ವರ್ಗ ಅಂದ್ರೆ ರೂಲಿಂಗ್ ಕ್ಲಾಸ್ ಹುಟ್ಟುಕೊಂಡಿತು. ಸುಮಾರು 2600 ವರ್ಷಗಳ ಹಿಂದೆ ಉತ್ತರ ಭಾರತದಲ್ಲಿ ಗಣರಾಜ್ಯಗಳು ಹುಟ್ಟುಕೊಂಡಿದ್ದು ಇದೇ ಕಾರಣಕ್ಕೆ. ಇವೇ ಮುಂದೆ ನಂದರು, ಮೌರ್ಯರಂತಹ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳಾಗಿ ಬೆಳೆದವು. ಈ ಕಥೆ ಕೇವಲ ಉತ್ತರ ಭಾರತಕ್ಕೆ ಮಾತ್ರ ಸೀಮಿತವಾಗಿಲ್ಲ ಗೊತ್ತಾ? ನಮ್ಮ ಕರ್ನಾಟಕದಲ್ಲೂ ಕಬ್ಬಿಣ ಯುಗದ ಕುರುಹುಗಳು ತುಂಬಾನೇ ಇವೆ. ಬನಹಳ್ಳಿ, ಹಿರೇಬೆನಕಲ್ಲು, ಬ್ರಹ್ಮಗಿರಿ, ಟಿ ನರಸೀಪುರ, ಸಾವನದುರ್ಗ ಹೀಗೆ ಹಲವಾರು ಕಡೆಗಳಲ್ಲಿ ಆ ಕಾಲದ ಪುರಾತತ್ವ ನೆಲೆಗಳು ಸಿಕ್ಕಿವೆ. ಇದು ನಮ್ಮ ನಾಡಿನ ಇತಿಹಾಸ ಎಷ್ಟು ಪ್ರಾಚೀನ ಅನ್ನೋದಕ್ಕೆ ಸಾಕ್ಷಿ. ಹಾಗಾದ್ರೆ ನಾವಿವತ್ತು ನೋಡ್ದ ಹಾಗೆ ಬದುಕಿ ಉಳಿಯೋ ಸವಾಲಿಂದ ಶುರು ಮಾಡಿ ಸಮಾಜವನ್ನೇ ಕಟ್ಟುವವರೆಗೂ ಪ್ರತಿಯೊಂದು ಹಂತದಲ್ಲೂ ಮನುಷ್ಯ ಹೊಸ ಹೊಸ ಸವಾಲುಗಳಿಗೆ ಕ್ರಿಯೇಟಿವ್ ಆದ ಪರಿಹಾರಗಳನ್ನ ಕಂಡುಕೊಂಡ. ಕಲ್ಲಿನಿಂದ ಸಾಮ್ರಾಜ್ಯದವರೆಗಿನ ಈ ಪಯಣ ನಿಜಕ್ಕೂ ಒಂದು ಅದ್ಭುತ ಕಥೆ. ಸರಿ, ಈಗ ಕೊನೆಯದಾಗಿ ಒಂದು ಪ್ರಶ್ನೆ ನಿಮ್ಮುಂದೆ ಇಡ್ತೀನಿ. ಆ ಕಾಲದ ಸವಾಲುಗಳಿಗೆ ಕೃಷಿ, ಲೋಹ ಕ್ರಾಂತಿಗಳಾದವು. ಹಾಗಾದ್ರೆ ನಮ್ಮ ಇವತ್ತಿನ ಸವಾಲುಗಳನ್ನ ಎದುರಿಸೋಕೆ ಮನುಷ್ಯನ ಮುಂದಿನ ಮಹಾಕ್ರಾಂತಿ ಯಾವುದಾಗಿರ್ಬೋದು? ಯೋಚ್ನೆ ಮಾಡಿ.